ನಮಸ್ಕಾರ ವೀಕ್ಷಕರೇ. ಇಂದು ನಾವು ನಮ್ಮ ಮನೆಯಲ್ಲಿ ಪ್ರತಿದಿನ ಬಳಸುವ ಒಂದು ವಸ್ತುವಿನ ಬಗ್ಗೆ ಮಾತನಾಡಲಿದ್ದೇವೆ. ಇದನ್ನು ಯಾವ ಡಾಕ್ಟರ್ ಕೂಡ ಹೇಳುವುದಿಲ್ಲ. ನಾವು ಪ್ರತಿದಿನ ಅಡುಗೆಗಳಲ್ಲಿ ಬಳಸುವ ಬೇಕಿಂಗ್ ಸೋಡಾದ ಬಗ್ಗೆ ನಾವು ಇಂದು ಮಾತನಾಡಲಿದ್ದೇವೆ. ಆಯುರ್ವೇದಿಕ್ ಹಾಗೂ ಸೈನ್ಸ್ ಕೂಡ ತಲೆಕೆಡಿಸಿಕೊಂಡಿದೆ. ಈ ವಸ್ತು ನಮ್ಮ ದೇಹದಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡುತ್ತದೆ, ನಿಮ್ಮ ಹೊಟ್ಟೆಯಲ್ಲಿ ಕೊಳೆಯುತ್ತಿರುವ ಕಸ, ನಿಮ್ಮ ಕರುಳಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕೊಳಕು, ಮೂತ್ರಪಿಂಡದ ಕಲ್ಲುಗಳು ಮತ್ತು ಕ್ಯಾನ್ಸರ್ ಕೋಶಗಳ ಅಪಾಯವನ್ನು ಸಹ ನಿಮ್ಮ ಅಡುಗೆ ಮನೆಯಲ್ಲಿರುವ ಈ ಒಂದು ವಸ್ತು ಗುಣಪಡಿಸಬಹುದು. ಕೇವಲ ಒಂದೇ ಒಂದು ಚಿಟಿಕೆ. ಹೌದು, ನೀವು ಕೇಳುತ್ತಿರುವುದು ಸರಿಯಾಗಿದೆ. ಕೇವಲ ಒಂದು ಚಿಟಿಕೆಯಷ್ಟು ಸೋಡಾವನ್ನು ಸರಿಯಾದ ಸಮಯದಲ್ಲಿ ನಿಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಂಡರೆ ಏನಾಗುತ್ತದೆ ನಿಮಗೆ ಗೊತ್ತಾದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ನಾವು ಇಂದು ಮಾತನಾಡೋಣ ಶರೀರವನ್ನು ಡಿಟಾಕ್ಸ್ ಮಾಡುವ ತುಂಬ ಶಕ್ತಿಶಾಲಿ ಮತ್ತು ತುಂಬ ಅಗ್ಗದ ದರದಲ್ಲಿ. ಆದರೆ ಒಂದು ಷರತ್ತಿದೆ. ಇದೊಂದು ಯಾವುದೇ ರೀತಿಯ ಜಾದುವಲ್ಲ, ಇದೊಂದು ಸೈನ್ಸ್ ಆಗಿದೆ. ಸೈನ್ಸ್ ಯಾವಾಗ ಕೆಲಸ ಮಾಡುತ್ತದೆ ಎಂದರೆ ಅದನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸಬೇಕು ಎಂದು ಹೇಳುತ್ತದೆ. ಆದರೆ ನೀವು ತಪ್ಪಾದ ರೀತಿಯಲ್ಲಿ ತಪ್ಪಾದ ಸಮಯದಲ್ಲಿ ಇದನ್ನು ಬಳಸಿದರೆ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವೇ ಹೆಚ್ಚನ್ನು ಅನುಭವಿಸುತ್ತೀರಿ. ಆದ್ದರಿಂದ ಈ ವಿಡಿಯೋವನ್ನು ಒಂದು ಗೈಡ್ನ ರೀತಿಯಲ್ಲಿ, ಅಂದರೆ ಮಾರ್ಗದರ್ಶನದ ರೀತಿ ನೋಡಿ. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದಾಗ ನಿಮಗೆ ಸರಿಯಾದ ಮಾಹಿತಿ ತಿಳಿಯುತ್ತದೆ. ಏಕೆಂದರೆ ಮುಂದೆ ನಾನು 5 ವಿಧಾನಗಳ ಬಗ್ಗೆ ಹೇಳಿಕೊಡುತ್ತೇನೆ. ಇದು ನಿಮ್ಮನ್ನು ಪದೇ ಪದೇ ಆಸ್ಪತ್ರೆಗೆ ಅಲೆಯುವುದನ್ನು ತಪ್ಪಿಸುತ್ತದೆ. ಭಾರತದ ಪ್ರತಿ 3 ಜನರಲ್ಲಿ ಒಬ್ಬರು ಈ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಗ್ಯಾಸ್ಟ್ರಿಕ್, ಮಲಬದ್ಧತೆ, ಹೊಟ್ಟೆ ಭಾರ, ಹುಳಿತೇಗು. ಹಾಗಾದರೆ ನಿಮಗೂ ಕೂಡ ಈ ಸಮಸ್ಯೆ ಪದೇ ಪದೇ ಕಾಣಿಸಿಕೊಳ್ಳುತ್ತಿದೆಯೇ? ನೀವು ಊಟವನ್ನು ಮಾಡುತ್ತೀರಿ, ನಿಮ್ಮ ಹೊಟ್ಟೆಯಲ್ಲಿರುವ ಊಟ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಅದು ಅಲ್ಲಿಯೇ ಉಳಿದುಕೊಂಡು ಕೊಳೆಯಲಾರಂಭಿಸುತ್ತದೆ. ಹೊಟ್ಟೆ ಭಾರ ಎನಿಸತೊಡಗುತ್ತದೆ. ಹುಳಿ ತೇಗು ಬರಲು ಪ್ರಾರಂಭವಾಗುತ್ತದೆ. ಪದೇ ಪದೇ ತೇಗು ಬರುವುದು ನಿಮಗೆ ಆ ರೀತಿಯಾದಾಗ ಸಮಾಧಾನ ಅನಿಸುವುದಿಲ್ಲ. ಆಗ ನಾವು ಏನು ಮಾಡುತ್ತೇವೆ? ಮೆಡಿಕಲ್ ಶಾಪ್ಗೆ ಹೋಗಿ ಆ್ಯಂಟಿಯಾಸಿಡ್ ಮಾತ್ರೆಗಳನ್ನು ತೆಗೆದುಕೊಂಡು ಸೇವಿಸುತ್ತೇವೆ. ಅಂದರೆ ಈ ಔಷಧಿಗಳು ಕೇವಲ ಲಕ್ಷಣಗಳನ್ನು ಮರೆಮಾಡುತ್ತದೆ, ರೋಗವನ್ನು ವಾಸಿ ಮಾಡುವುದಿಲ್ಲ. ನಿಮ್ಮ ರೋಗ ಹೊಟ್ಟೆಯಲ್ಲಿಯೇ ಉಳಿದುಕೊಂಡು ಬಿಡುತ್ತದೆ. ಆ ತಕ್ಷಣ ನಿಮಗೆ ಸ್ವಲ್ಪ ಸಮಾಧಾನ ಎನಿಸುತ್ತದೆ. ನಾನು ಇಂದು ನಿಮಗೆ ಪ್ರಪಂಚದ ನೈಸರ್ಗಿಕವಾದ ತುಂಬ ವೇಗವಾಗಿ ಕೆಲಸ ಮಾಡುವ ಆ್ಯಂಟಿಯಾಸಿಡ್ನ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಮೊದಲಿಗೆ ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗಿ ನಿಮ್ಮ ಹೊಟ್ಟೆ ಕಲ್ಲಿನಂತಾಗಿ ಉಬ್ಬಿಕೊಂಡಿದ್ದರೆ ಆಗ ನೀವು ತಕ್ಷಣ ಅಡುಗೆ ಮನೆಗೆ ಹೋಗಿ ಡಬ್ಬಿಯಲ್ಲಿರುವ ಅಡುಗೆ ಸೋಡಾ 1 ಚಿಟಿಕೆ ತೆಗೆದುಕೊಂಡು ನಿಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಳ್ಳಿ. ನಂತರ ನೀವು 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯಿರಿ. ಆಗ ಅಡುಗೆ ಸೋಡಾ ಏನು ಮಾಡುತ್ತದೆ ಎಂದರೆ ಸೋಡಾ ನಿಮ್ಮ ಹೊಟ್ಟೆಯನ್ನು ತಲುಪುತ್ತಿದ್ದಂತೆ ತಕ್ಷಣ ನಿಮ್ಮ ಹೊಟ್ಟೆಯಲ್ಲಿರುವ ಹೆಚ್ಚುವರಿ ಆಮ್ಲದ ಪ್ರತಿಕ್ರಿಯಿಸಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕರಗಿಸುತ್ತದೆ. ಸೈನ್ಸ್ನ ಪರಿಭಾಷೆಯಲ್ಲಿ ಇದನ್ನು ತಟಸ್ಥಗೊಳಿಸುತ್ತದೆ ಎಂದು ಕರೆಯುತ್ತಾರೆ. ಇದು ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತಿಸುತ್ತದೆ. ಇದರ ಪರಿಣಾಮವಾಗಿ ದೊಡ್ಡ ತೇಗು ಬರುತ್ತದೆ. ಆ ತೇಗಿನ ಮುಖಾಂತರ ನಿಮ್ಮ ಹೊಟ್ಟೆಯಲ್ಲಿರುವ ಹೊಟ್ಟೆ ಭಾರ, ಹುಳಿ ತೇಗು, ಗ್ಯಾಸ್ಟ್ರಿಕ್ ಎಲ್ಲವೂ ಒಂದೇ ಸಾರಿ ಹೊರಬರುತ್ತದೆ. ಹೊಟ್ಟೆ ಒಂದೇ ಸಾರಿ ಹಗುರವಾಗುತ್ತದೆ. ಈ ಕೆಲಸವಾಗಲು 30 ರಿಂದ 60 ಸೆಕೆಂಡ್ಗಳು ಸಾಕು. ಮುಂದಿನ ಕೆಲವು ನಿಮಿಷಗಳಲ್ಲಿ ನಿಮ್ಮ ಹೊಟ್ಟೆ ಹಗುರವಾಗಿ ನಿಮಗೆ ಸಮಾಧಾನವೆನಿಸುತ್ತದೆ. ನಂತರ ನೀವು ಅದನ್ನು ನೇರವಾಗಿ ನಿಮ್ಮ ನಾಲಿಗೆಗೆ ಹಾಕಲು ಬಯಸದಿದ್ದರೆ ಇನ್ನೊಂದು ವಿಧಾನವನ್ನು ಮತ್ತೊಮ್ಮೆ ಪ್ರಯತ್ನಿಸಬಹುದು. 1 ಗ್ಲಾಸ್ ಬಿಸಿ ನೀರನ್ನು ತೆಗೆದುಕೊಂಡು ಅದಕ್ಕೆ 2 ಚಿಟಿಕೆ ಸೋಡಾವನ್ನು ಹಾಕಬೇಕು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿಯಬಹುದು. ಈ ವಿಧಾನವು ಕಡಿಮೆ ಪ್ರಮಾಣದ ಗ್ಯಾಸ್ಟ್ರಿಕ್ ಆಗುವವರಿಗೆ ತುಂಬ ಉತ್ತಮವಾದ ಪರಿಹಾರವಾಗಿದೆ. ಇದನ್ನು ಸೇವಿಸಿದ ನಂತರ ನಿಮ್ಮ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಭಾರ ಎನಿಸುವುದಿಲ್ಲ. ಇದು ನಿಮ್ಮ ಹೊಟ್ಟೆಯ pH ಲೆವೆಲ್ ಅನ್ನು ಸಮತೋಲನದಲ್ಲಿ ಇಡುತ್ತದೆ ಮತ್ತು ಹೊಟ್ಟೆಯ pH ಲೆವೆಲ್ ಸರಿಯಾಗಿದ್ದಾಗ ಆಹಾರವು ಕೊಳೆಯುವುದಿಲ್ಲ, ಆದರೆ ಜೀರ್ಣವಾಗುತ್ತದೆ. ಈಗ ದೇಹದ ಇನ್ನೊಂದು ಪ್ರಮುಖ ಭಾಗಕ್ಕೆ ಹೋಗೋಣ. ನಿಮ್ಮ ಮನೆಯ ಆರ್ವಾ ಫಿಲ್ಟರ್ನಂತೆ ನಮ್ಮ ದೇಹಕ್ಕೆ ಕಿಡ್ನಿಗಳು ಕೆಲಸ ಮಾಡುತ್ತದೆ.
ನಿಮ್ಮ ಮನೆಯಲ್ಲಿರುವ ಫಿಲ್ಟರ್ ಕೊಳಕಾಗಿದ್ದರೆ ನೀರು ಶುದ್ಧವಾಗಿ ಬರುವುದಿಲ್ಲ. ಅದೇ ರೀತಿ ಮೂತ್ರಪಿಂಡಗಳಲ್ಲಿ ಆಸಿಡ್ ಜಮಾವಣೆಯಾಗಿದ್ದರೆ ನಿಮ್ಮ ರಕ್ತ ಶುದ್ಧವಾಗುವುದಿಲ್ಲ. ಇದರಿಂದ ರಕ್ತ ಕೆಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಸುಡುವ ಸಂವೇದನೆಯ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಅಥವಾ ಮೂತ್ರ ನಿಂತು ನಿಂತು ಹೊರಬರುತ್ತದೆ. ಮೂತ್ರಪಿಂಡದ ಅತಿ ದೊಡ್ಡ ಸಮಸ್ಯೆಯಾದ ಕಲ್ಲುಗಳು ಉಂಟಾಗಲು ಶುರುವಾಗುತ್ತದೆ. ಇದು ನಿಮ್ಮ ಮೂತ್ರವು ಅತಿಯಾದ ಆಮ್ಲವನ್ನು ಹೊಂದಿದೆ ಎನ್ನುವುದರ ಲಕ್ಷಣವಾಗಿದೆ. ನೀವು ಏನು ಮಾಡಬೇಕು? ನಾವು ಆ ಆಮ್ಲೀಯತೆಯನ್ನು ಮತ್ತು ಪ್ರಪಂಚದ ಅತ್ಯಂತ ಜನಪ್ರಿಯವಾದ ಸಿಹಿ ಸೋಡವನ್ನು ಕ್ಷಾರೀಯವಾಗಿಸಬೇಕು. ನಿಮಗೆ ಮೂತ್ರದಲ್ಲಿ ಸುಡುವಿಕೆ ಮತ್ತು UTI ಸಮಸ್ಯೆ ಇದ್ದರೆ ಹಾಗೂ ಇನ್ಫೆಕ್ಷನ್ ಇದ್ದರೆ, ನಿಮಗೆ ಹಾಗೆ ಎನಿಸಿದರೆ ನೀವು ಈ 3 ದಿನಗಳ ಶಿಷ್ಟಾಚಾರವನ್ನು ಅನುಸರಿಸಬೇಕು. ಏನು ಮಾಡಬೇಕೆಂದರೆ, ಅರ್ಧ ಗ್ಲಾಸ್ ಬಿಸಿ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ಚಿಟಿಕೆಯಷ್ಟು ಸೋಡಾವನ್ನು ಹಾಕಿ. ಇದನ್ನು ಪ್ರತಿದಿನ 1 ಸಾರಿ ಮುಖ್ಯವಾಗಿ ಸೇವಿಸಿ. ನೀವು ಇದನ್ನು ಊಟ ಮಾಡುವುದಕ್ಕಿಂತ ಮುಂಚೆ 1 ಗಂಟೆಯ ಮೊದಲು ಸೇವಿಸಬೇಕು. ಒಂದು ವೇಳೆ ಊಟಕ್ಕಿಂತ ಮೊದಲು ನೀವು ಸೇವಿಸುವುದನ್ನು ಮರೆತರೆ, ಊಟವಾದ 1 ಗಂಟೆಯ ನಂತರ ನೀವು ಇದನ್ನು ಸೇವಿಸಬಹುದು. ಕೇವಲ ನೀವು ಇದನ್ನು 3 ದಿನಗಳವರೆಗೆ ಮಾಡಬೇಕು. ಅಡುಗೆ ಸೋಡಾ ನಿಮ್ಮ ಮೂತ್ರದ pH ಅನ್ನು ಬದಲಾಯಿಸುತ್ತದೆ ಮತ್ತು ಆಮ್ಲೀಯ ವಾತಾವರಣದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದ ಬ್ಯಾಕ್ಟೀರಿಯಾಗಳು ಕ್ಷಾರೀಯ ವಾತಾವರಣದಲ್ಲಿ ಬದುಕುಳಿಯುವುದಿಲ್ಲ. ಸುಡುವ ಸಂವೇದನೆ ಹೋಗುತ್ತದೆ ಮತ್ತು ನಿಮಗೆ ಯಾವುದೇ ಸಣ್ಣ ಮೂತ್ರಪಿಂಡದ ಕಲ್ಲುಗಳಿದ್ದರೆ ಅದು ಕೂಡ ಹೊರಟು ಹೋಗುತ್ತದೆ. ಮತ್ತು ನೀವು ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕು, ಈ ಪಾನೀಯವನ್ನು ನೀವು 3 ದಿನಗಳ ಕಾಲ ಮಾತ್ರ ಕುಡಿಯಬೇಕು. ಇದನ್ನು ಪ್ರತಿದಿನ ಅಭ್ಯಾಸ ಮಾಡಿಕೊಳ್ಳಬೇಡಿ. ಸ್ವಲ್ಪ ದಿನಗಳ ನಂತರ ಮತ್ತೆ 3 ದಿನ ಸೇವಿಸಬೇಕು, ಏಕೆಂದರೆ ತುಂಬ ಕ್ಷಾರೀಯವಾಗುವುದು ಕೂಡ ಒಳ್ಳೆಯದಲ್ಲ. ನಾವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಈಗ ನಾವು ಮಲಬದ್ಧತೆಯ ಬಗ್ಗೆ ಮಾತನಾಡೋಣ. ನೋಡಿ, ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಮಲಬದ್ಧತೆಯನ್ನು ಅನುಭವಿಸುತ್ತಾರೆ. ಅದು ಎಲ್ಲ ರೋಗಗಳಿಗೆ ಮೂಲ ಕಾರಣವಾಗಿದೆ. ಆಯುರ್ವೇದ ಹೇಳುತ್ತದೆ, ನಿಮ್ಮ ಹೊಟ್ಟೆ ಸ್ವಚ್ಛವಾಗಿಲ್ಲದಿದ್ದರೆ ನೀವು ಆರೋಗ್ಯವಾಗಿರಲು ಸಾಧ್ಯವಿಲ್ಲ. ಮತ್ತು ಎಲ್ಲರೂ ಇದನ್ನೇ ಹೇಳುತ್ತಾರೆ. ಮಲವು ಕರುಳಿಗೆ ಅಂಟಿಕೊಳ್ಳುತ್ತದೆ ಮತ್ತು ಕೊಳೆಯುತ್ತದೆ ಮತ್ತು ವಿಷವು ಸಂಗ್ರಹವಾಗುತ್ತದೆ ಮತ್ತು ರಕ್ತವನ್ನು ಪ್ರವೇಶಿಸುವ ಮೂಲಕ ವಿಷವನ್ನು ಉತ್ಪತ್ತಿ ಮಾಡುತ್ತದೆ. ನಿಮ್ಮ ಹೊಟ್ಟೆಯಲ್ಲಿ ಹಳೆಯ ಮಲವು ಉಳಿದುಕೊಂಡಿದ್ದರೆ, ನೀವು ಮಲಬದ್ಧತೆಯಿಂದ ಬಳಲುತ್ತಿದ್ದರೆ, ಈ ಸಮಸ್ಯೆಯನ್ನು ಹೋಗಲಾಡಿಸಲು ನಾನು ಇಂದು ನಿಮಗೆ ಒಂದು ಸರಳವಾದ ವಿಧಾನವನ್ನು ಹೇಳಿಕೊಡುತ್ತೇನೆ. ಮತ್ತೆ ನಿಮ್ಮ ಮನೆಯಲ್ಲಿರುವ ಒಂದು ಗಾಜಿನ ಬಾಟಲಿಯನ್ನು ತೆಗೆದುಕೊಳ್ಳಿ. 2 ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದರಲ್ಲಿರುವ ರಸವನ್ನು ತೆಗೆಯಿರಿ. ನಂತರ 1/4 ಚಮಚದಷ್ಟು ಅಡುಗೆ ಸೋಡಾವನ್ನು ತೆಗೆದುಕೊಳ್ಳಿ. ಸೋಡಾವನ್ನು ನಿಂಬೆಹಣ್ಣಿನ ರಸಕ್ಕೆ ಹಾಕುತ್ತಿದ್ದಂತೆ ವೇಗವಾಗಿ ಅದರಲ್ಲಿ ನೊರೆ ಬರುವುದನ್ನು ನೀವು ಗಮನಿಸಬಹುದು. ಇದೇ ಪ್ರತಿಕ್ರಿಯೆಯಿಂದ ನಿಮ್ಮ ಹೊಟ್ಟೆ ಸ್ವಚ್ಛವಾಗುತ್ತದೆ. ಈ 2 ಪದಾರ್ಥಗಳನ್ನು ಸರಿಯಾಗಿ ಮಿಶ್ರಣ ಮಾಡಿ. ಇದನ್ನು ನೀವು ಮಲಬದ್ಧತೆ ಉಂಟಾದಾಗ, ಹೊಟ್ಟೆ ಭಾರ ಎನಿಸಿದಾಗ, ಗ್ಯಾಸ್ಟ್ರಿಕ್ ಸಮಸ್ಯೆಯಾದಾಗ 1 ಸ್ಪೂನ್ ತೆಗೆದುಕೊಳ್ಳಬೇಕು. ನಂತರ ತಕ್ಷಣ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯಬೇಕು. ನಿಂಬೆಹಣ್ಣು ಹಾಗೂ ಸೋಡಾ ಎರಡೂ ಸೇರಿ ಸೋಡಿಯಂ ಸಿಟ್ರೇಟನ್ನು ರೂಪಿಸುತ್ತದೆ. ಇದನ್ನು ನೀವು ಸೇವಿಸುತ್ತಿದ್ದಂತೆ ನಿಮ್ಮ ಹೊಟ್ಟೆಯಲ್ಲಿ ಒತ್ತಡ ಉಂಟಾಗುತ್ತದೆ. ಆಗ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛವಾಗುತ್ತದೆ. ನಿಮ್ಮ ಕರುಳಿನಲ್ಲಿ ಅಂಟಿಕೊಂಡಿರುವ ಹಳೆಯ ಮಲ, ಕೊಳೆ ಎಲ್ಲವೂ ಸ್ವಚ್ಛವಾಗುತ್ತದೆ. ಈಗ ನಾನು ನಿಮಗೆ 4ನೆಯ ವಿಷಯವನ್ನು ಹೇಳುತ್ತೇನೆ. ಇದು ವಿಡಿಯೋದ ಅತ್ಯಂತ ವಿಶಿಷ್ಟವಾದ ಭಾಗವಾಗಿದೆ. ಅದು 1931 ವರ್ಷ ಓಟೋ ವಾರ್ಬರ್ಗ್ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ಆಮ್ಲೀಯ ವಾತಾವರಣದಲ್ಲಿ ಕ್ಯಾನ್ಸರ್ ಕೋಶಗಳು ಅಭಿವೃದ್ಧಿ ಹೊಂದುತ್ತದೆ ಎಂದು ಅವರು ಸಾಬೀತುಪಡಿಸಿದ್ದರು. ಅವು ಆಮ್ಲೀಯ ವಾತಾವರಣದಲ್ಲಿ ಮತ್ತು ಆಮ್ಲಜನಕ ಮತ್ತು ಕ್ಷಾರೀಕತೆಯಿಂದ ಸಮೃದ್ಧವಾಗಿರುವ ದೇಹದಲ್ಲಿ ಅಭಿವೃದ್ಧಿ ಹೊಂದುತ್ತದೆ. ಅಲ್ಲಿ ಕ್ಯಾನ್ಸರ್ ಕೋಶಗಳು ಬದುಕಲು ಸಾಧ್ಯವಿಲ್ಲ. ನಾವು ಪ್ರತಿದಿನ ಸೇವಿಸುವ ಸಕ್ಕರೆ, ಮೈದಾ, ಪ್ರೊಸೆಸ್ಡ್ ಫುಡ್, ಈ ಆಹಾರ ಔಷಧಿಗಳು ನಿಮ್ಮ ದೇಹವನ್ನು ಒಳಗಿನಿಂದಲೇ ಆಮ್ಲೀಯವಾಗಿಸುತ್ತದೆ. ಇದರಿಂದಾಗಿ ನಿಮ್ಮ ರಕ್ತ ಕೂಡ ಆಮ್ಲೀಯವಾಗುತ್ತದೆ. ಹಾಗಾದರೆ ನಮ್ಮ ದೇಹವನ್ನು ಕ್ಷಾರೀಯವಾಗಿಸುವುದು ಹೇಗೆ? ಅದೇ ನಿಂಬೆ ಮತ್ತು ಸೋಡಾ ಮಿಶ್ರಣವನ್ನು ಬಳಸಿ ನಿಮ್ಮ ದೇಹವನ್ನು ಕ್ಷಾರೀಯಗೊಳಿಸಬಹುದು. ನೀವು ಒಂದು ಗಾಜಿನ ಬಾಟಲಿಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ 1 ಲೀಟರ್ ನೀರನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ 2 ಚಮಚ ನಿಂಬೆಹಣ್ಣು ಮತ್ತು ಸೋಡಾ ಮಿಶ್ರಣವನ್ನು ಹಾಕಬೇಕು. ನಂತರ ಈ ನೀರನ್ನು ದಿನಪೂರ್ತಿ ನಿಮಗೆ ನೀರಳಿಕೆಯಾದಾಗ
ಪದೇ ಪದೇ ಕುಡಿಯಬೇಕು ಎನಿಸಿದಾಗ ಈ ನೀರನ್ನು ಕುಡಿಯಬೇಕು. ಈ ನೀರು ನಿಮ್ಮ ರಕ್ತದೊಳಗೆ ಹೋಗಿ ರಕ್ತದಲ್ಲಿನ ಆಸಿಡಿಕ್ ಆಮ್ಲವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನಿಮಗೆ ಉಪಯೋಗ ಏನೆಂದರೆ ನಿಮ್ಮ ಲಿವರನ್ನು ಇನ್ಫೆಕ್ಷನ್ ಆಗದಂತೆ ತಡೆಯುತ್ತದೆ ಮತ್ತು ಕಿಡ್ನಿಯ ಆರೋಗ್ಯ ಸುಧಾರಿಸುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹವನ್ನು ಕ್ಷಾರೀಯವಾಗಿರುವಂತೆ ನೋಡಿಕೊಳ್ಳುತ್ತದೆ. ಕ್ಯಾನ್ಸರ್ ಕೋಶಗಳಂತಹ ಹಾನಿಕಾರಕ ವಸ್ತುಗಳು ಬೆಳೆಯದಂತೆ ತಡೆಯುತ್ತದೆ. ನಿಮ್ಮ ದೇಹದಲ್ಲಿ ತಪ್ಪಾಗಿ ಕ್ಯಾನ್ಸರ್ ಬ್ಯಾಕ್ಟೀರಿಯಾ ಬೆಳೆಯುತ್ತಿದ್ದರೆ ಅದು ಕೂಡ ತಕ್ಷಣ ಗುಣಮುಖವಾಗುತ್ತದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ, ಆ ನೀರನ್ನು ನೀವು ನಿಧಾನವಾಗಿ ಕುಡಿಯಬೇಕು. ನೀವು ಈ ನೀರನ್ನು 4ರಿಂದ 5 ದಿನ ಕುಡಿದ ಮೇಲೆ ನಂತರ ಸ್ವಲ್ಪ ಗ್ಯಾಪ್ ಬಿಡಬೇಕು. ನಂತರ ಮತ್ತೆ 4ರಿಂದ 5 ದಿನ ಸೇವಿಸಬೇಕು. ನಮ್ಮ ದೇಹ ಕೂಡ ತುಂಬ ಬುದ್ಧಿವಂತವಾಗಿದೆ. ಅದು ನಿರಂತರವಾಗಿ ಯಾವ ಅಭ್ಯಾಸಕ್ಕೂ ಹೊಂದಿಕೊಳ್ಳುವುದಿಲ್ಲ. ಆದ್ದರಿಂದ ಸ್ವಲ್ಪ ನಡುವೆ ಅಂತರವನ್ನು ಕಾಯ್ದುಕೊಂಡು ಸ್ವಲ್ಪ ದಿನಗಳ ನಂತರ ಕುಡಿಯಬೇಕು. ಇನ್ನೊಂದು ಮುಖ್ಯವಾದ ಉಪಯೋಗ ಏನೆಂದರೆ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಸೋಡಾ ಕೇವಲ ಹೊಟ್ಟೆಯ ಸಮಸ್ಯೆಗಳನ್ನು ಬಗೆಹರಿಸುವುದಲ್ಲದೆ ನಮ್ಮ ಚರ್ಮ ಕಾಂತಿಯುತವಾಗಿರುವಂತೆ ನೋಡಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ನಿಮಗೆ ಯಾವುದಾದರೂ ಹುಳುಗಳು ಕಚ್ಚಿದರೆ ಅದರಿಂದ ಉರಿ, ನೋವು, ಊತ ಉಂಟಾಗಿದ್ದರೆ, ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಯಾವುದಾದರೂ ಫಂಗಲ್ ಇನ್ಫೆಕ್ಷನ್ ಆಗಿ ಕಡಿತ ಉಂಟಾಗುತ್ತಿದ್ದರೆ ನೀವು ಇದಕ್ಕಾಗಿ ಯಾವುದೇ ದುಬಾರಿಯಾದ ಕ್ರೀಮ್ಗಳನ್ನು ಹಚ್ಚುವ ಅವಶ್ಯಕತೆ ಇಲ್ಲ. ನೀವು ಏನು ಮಾಡಬೇಕೆಂದರೆ ಸ್ವಲ್ಪ ಅಡುಗೆ ಸೋಡವನ್ನು ಸಂಕುಚಿತಗೊಳಿಸಬೇಕು. ಸ್ವಲ್ಪ ಬಿಸಿ ನೀರನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ 1ರಿಂದ 2 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ನಂತರ ಒಂದು ಕಾಟನ್ ಸಹಾಯದಿಂದ ಆ ನೀರಿನಲ್ಲಿ ಅದ್ದಿ ನಿಮಗೆ ಎಲ್ಲಿ ಹುಳುಗಳು ಕಡಿದಿದೆ ಮತ್ತು ಫಂಗಲ್ ಇನ್ಫೆಕ್ಷನ್ ಆಗಿರುತ್ತದೆ ಅಲ್ಲಿ ಆ ನೀರನ್ನು ಹಚ್ಚಿಕೊಳ್ಳಬೇಕು. ಅಡುಗೆ ಸೋಡಾ ಆ ಹುಳುಗಳು ಕಡಿದಿರುವ ವಿಷವನ್ನು ತಕ್ಷಣ ತಟಸ್ಥಗೊಳಿಸುತ್ತದೆ. ಅದು ಹುಳುಗಳ ಕಡಿತದಿಂದ ಉಂಟಾಗಿರುವ ವಿಷ ತಟಸ್ಥಗೊಳಿಸುತ್ತದೆ. ಊತ ಕಡಿಮೆಯಾಗುತ್ತದೆ ಮತ್ತು ಉರಿ, ನೋವು ಕಡಿಮೆಯಾಗುತ್ತದೆ. ಈ ನೀರನ್ನು ದಿನಕ್ಕೆ 2 ಬಾರಿ ಗಾಯದ ಜಾಗಕ್ಕೆ ಹಚ್ಚಿಕೊಳ್ಳಬೇಕು. ಯಾವುದೇ ದುಬಾರಿಯಾದ ಔಷಧಿ ಕ್ರೀಮ್ಗಳಿಲ್ಲದೆ ಕ್ಷಣದಲ್ಲಿ ನಿಮ್ಮ ನೋವುಗಳು ಮಾಯವಾಗುತ್ತದೆ. ನೋಡಿದಿರಲ್ಲವೇ, ಕೇವಲ 10 ರೂಪಾಯಿ ಖರ್ಚಿನಲ್ಲಿ ನಿಮ್ಮ ಎಷ್ಟೊಂದು ಕಾಯಿಲೆಗಳು, ನೋವುಗಳು ಮಾಯವಾಗುತ್ತದೆ ಎಂದು. 10 ರೂಪಾಯಿ ಕೊಟ್ಟು ತಂದಿರುವ ಅಡುಗೆ ಸೋಡಾದ ಬೆಲೆ ನಾವು 1000 ರೂಪಾಯಿ ಕೊಟ್ಟು ಔಷಧಿಗಳನ್ನು ತಂದರೂ ಗೊತ್ತಾಗುವುದಿಲ್ಲ. ನಾವು ಇದನ್ನು ಉಪಯೋಗ ಮಾಡಿದಾಗ ಅದರ ಉಪಯೋಗ ಏನೆಂದು ತಿಳಿಯುವುದು. ಇನ್ನೊಂದು ಮುಖ್ಯವಾದ ವಿಷಯ, ನೀವು ಇದನ್ನು ತಿಳಿದುಕೊಳ್ಳಲೇಬೇಕು. ಸೋಡಾ ಸೋಡಿಯಂ ಸಮಭಾಜಕವನ್ನು ಹೊಂದಿರುತ್ತದೆ. ನೀವು ಬ್ಲಡ್ ಪ್ರೆಷರ್ನಿಂದ ಬಳಲುತ್ತಿದ್ದರೆ ನೀವು ಒಂದು ಸಾರಿ ಡಾಕ್ಟರನ್ನು ಸಂಪರ್ಕಿಸಿ ನಂತರ ಸೋಡಾವನ್ನು ಬಳಸಿ. ನೀವು ಕಿಡ್ನಿ ಫೇಲ್ಯೂರ್ನಂತಹ ಗಂಭೀರವಾದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ನೀವು ದಯವಿಟ್ಟು ಇದನ್ನು ಬಳಸಬೇಡಿ. ಊಟ ಮಾಡಿದ ತಕ್ಷಣ ಎಂದಿಗೂ ನೀವು ಇದನ್ನು ಸೇವಿಸಬೇಡಿ, ಏಕೆಂದರೆ ಅದು ಆಹಾರ ಜೀರ್ಣವಾಗುವುದನ್ನು ನಿಧಾನಗೊಳಿಸುತ್ತದೆ. ನೀವು ಏನೇ ತೆಗೆದುಕೊಂಡರೂ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಇನ್ನು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ದಯವಿಟ್ಟು ಇದನ್ನು ಬಳಸಲೇಬೇಡಿ. ಆರೋಗ್ಯವಾದ ವ್ಯಕ್ತಿಗಳಿಗೆ ಇದೊಂದು ನೈಸರ್ಗಿಕವಾದ ಅಮೃತವಿದ್ದಂತೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.